ಅತ್ತೆ ವರ್ಸಸ್ ಸೊಸೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅತ್ತೆ ವರ್ಸಸ್ ಸೊಸೆ ಅನ್ನೋದು ಯಾಕಪ್ಪ ಬಂತು ಅನ್ನೋದರ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ನಮ್ಮದಾಗಿದೆ. ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಓಕೆ, ಶ್ಯಾಮಲಾ ಅವರೇ, ಒಂದು ಮಾತು ಹೇಳ್ತಾ ಇದ್ರು ಉಷಾ ಅವರು, ಅಂದ್ರೆ ಇಲ್ಲಿ ಎಲ್ಲವನ್ನ ಅತ್ತೆ ಸಹಿಸ್ಕೊಳ್ತಾಳೆ, ಅಂದ್ರೆ ಇವಾಗ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದ್ರೆ ಅಷ್ಟೇ ಸಾಕು ಅಂತ. ಅದ್ರ ಜೊತೆಗೆ ರಾಜೇಶ್ವರಿ ಅವರು ಒಂದು ಮಾತು ಹೇಳಿದ್ರು, ಇಲ್ಲಿ ಈಗೋ ಮತ್ತೆ ಪೊಸೆಸಿವ್ನೆಸ್ ತುಂಬಾ ಕೆಲಸ ಮಾಡುತ್ತೆ ಅಂತ. ಅದು ಅತ್ತೆ ವಿಷಯದಲ್ಲಿ ಆಗಿರಬಹುದು ಅಥವಾ ಸೊಸೆ ವಿಷಯದಲ್ಲಿ ಆಗಿರಬಹುದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಮೇನ್ ಅಂಡರ್ಸ್ಟ್ಯಾಂಡಿಂಗ್. ಹೊಸದಾಗಿ ಹುಡುಗಿ ಬಂದಿರ್ತಾಳೆ, ಅವಳಿಗೆ ಏನು ಗೊತ್ತಿರಲ್ಲ, ಹೊಸ ಮನೆ, ಹೊಸ ಜನ. ಗಂಡ ಅಟ್ಲೀಸ್ಟ್ ಫೋನಲ್ಲಿ ಅದು ಇದು ಮಾತಾಡ್ಕೊಂಡು ಅವನೊಂದು ಸ್ವಲ್ಪನಾದ್ರೂ ಕ್ಲೋಸ್ ಆಗಿದ್ರು. ಈ ಅತ್ತೆ ಕ್ಲೋಸ್ ಇರಲ್ಲ. ಅವ್ರು ಏನಿದ್ರು ಮನೇಲೂ ಅತ್ತೆ ಅಂದ್ರೆ ಸ್ಟ್ರಿಕ್ಟೇ ಇರ್ತಾರೆ. ತಾಯಿ ಅಂತ ಯಾವತ್ತೂ ಎಂಟ್ರಿ ಕೊಡಲ್ಲ. ಅತ್ತೆ ಅನ್ನೋದೇ ಇದರಲ್ಲಿ ಇರುತ್ತೆ. ಅವರಾದ್ರೂ ಅಷ್ಟೇ, ಬೆಳಿಗ್ಗೆ ಎದ್ದು ನೋಡಮ್ಮ ಭಯ ಪಟ್ಕೋಬೇಡ ಹೇಳ್ಬೇಕು, ಸ್ವಲ್ಪನಾದ್ರೂ ಹೇಳ್ಬೇಕು. ಇದು ಚರ್ಚೆಗೆ ಮುಂದೆ ಹೋಗ್ಬಾರ್ದು. ಅಟ್ಲೀಸ್ಟ್ ನಾವು ಈಗನಾದ್ರೂ ಚೇಂಜ್ ಮಾಡಬೇಕು. ಅತ್ತೆ ಸೊಸೆ ಘಾಟಿ ಅನ್ನೋದಕ್ಕಿಂತ ಫ್ರೆಂಡ್ ತರ ಟ್ರೀಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಾವಿರೋ ಹಾಗೆ ಹೇಳ್ತಿದ್ದೀನಿ, ಫ್ರೆಂಡ್ ತರ ಟ್ರೀಟ್ ಮಾಡಬೇಕು. ಏನೇ ತಪ್ಪಾದ್ರೂ ಸರಿ, ಅಮ್ಮ ಹಿಂಗಿದೆ, ಹಿಂಗೆ ಏನು ಮಾಡಬೇಕು ಕೇಳಬೇಕು. ಇಲ್ಲಮ್ಮ ಹಿಂಗಿದೆ, ನನ್ನ ಮಗನ ಕಿತ್ಕೊಂಡ್ಬಿಡ್ತಾಳೆ ಆ ಥರ ಎಲ್ಲ ಅವರು ಅನ್ಕೋಬಾರ್ದು. ಹೊಸ್ದಾಗಿ ಬಂದ್ಲು, ನನ್ನ ಮಗನ ಈಗ ಬಿಡು, ನನ್ನ ಮಗನಿಗೆ ನನ್ನ ಊಟ ಇಷ್ಟ ಆಗಲ್ಲ, ಅವಳು ಇಷ್ಟನೇ ಇಷ್ಟ, ಆ ಥರ ಎಲ್ಲ ಅವ್ರ ಮೈಂಡಲ್ಲಿ ಆಲ್ರೆಡಿ ಇಟ್ಕೊಂಡಿರ್ತಾಳೆ. ಮದುವೆ ಆಗೋ ಟೈಮಲ್ಲೇ ಅವ್ರು ಆಲ್ರೆಡಿ ಇಟ್ಕೊಂಡಿರ್ತಾರೆ. ಇನ್ನು ಸೊಸೆ ಬಂದರೆ ಬಿಡಪ್ಪ, ಇನ್ನು ಹೆಂಡತಿ ಬಂದ್ಲಾ ಬಿಡು, ಅವಳು ಊಟ ಇಷ್ಟ ಆಗುತ್ತೆ, ಅವಳಿದು ಆ ಥರ ಹೇಳ್ಕೋಬಾರ್ದು. ನಿಮ್ಮ ಹಸ್ಬೆಂಡ್ ವೈಫ್ ನೀವ್ ಹೇಗಿದ್ದೀರಾ ಹಾಗೆ ಅವಳು ಅವ್ರ ಗಂಡನ ನಂಬಿ ಬಂದಿರ್ತಾಳೆ. ಅದರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಸೊಸೆಯಂದಿರು ಈಗ ಇಷ್ಟು ದಿನ ಅತ್ತೆ ಅಂಡ್ರಲ್ಲಿ ಇದ್ದಿದ್ದಾಯ್ತು, ನನ್ನ ಗಂಡ ಇನ್ಮೇಲೆ ನನ್ನ ಕಡೆನೇ ಜಾಸ್ತಿ ಫೋಕಸ್ ಆಗ್ಬೇಕು, ಈ ರೀತಿಯಾದಂತಹ ಮೆಂಟಾಲಿಟಿನೂ ಕೆಲವೊಂದು ಸೊಸೆಯರಲ್ಲಿ ಎಲ್ಲರಲ್ಲೂ ಇರುತ್ತೆ ಅಂತ ನಾನು ಹೇಳಲ್ಲ. ಹಾಗೆ ಮಾಡಬಾರ್ದು. ಆಕ್ಚುಲಿ ಅದು ತಪ್ಪು ಅಂತಾನೆ ನಾನು ಅನ್ಕೋತೀನಿ. ಒಂದು ಕೇಳ್ಬೇಕು ಅತ್ತೆಗಾದ್ರೂ ಅಷ್ಟೇ. ಈಗ ಆಫೀಸ್ಗೆ ಹೋಗ್ತಾ ಇದ್ದೀರಿ, ಆಫೀಸ್ಗೆ ಹೋದ ತಕ್ಷಣ ಅತ್ತೆನ ಮರ್ತ್ಬಿಟ್ಟು ಮನೆ ಕೆಲಸ ಆಳಲ್ಲ ಅತ್ತೆ, ಸೊಸೆನೂ ಕಾಲ್ ಧೂಳಲ್ಲ. ಆ ಥರ ಇರಬೇಕು. ಏನಾದ್ರೂ ಕೆಲ್ಸಕ್ಕೆ ಹೋಗ್ತಿದ್ದ ಅತ್ತೆ ಹೋಗಿದ್ದು ಬರ್ತೀನಿ, ನಾನು ಹೋಗಿದ್ದು ಬರೋ ಗಂಟ ನೀವು ಆರಾಮಾಗಿ ಮಾಡಿಟ್ಟಿದ್ದೀನಿ, ತಿನ್ಕೊಂಡಿರಿ ಇದು ಮಾಡಿ. ಹೋದಾಗ್ಲೂ ಅವ್ರಿಗೆ ನೋಡು ನಾವು ಮನೆ ಕೆಲಸದಾಳು, ನಮ್ಮನ್ನು ಬಿಟ್ಲು ಹೋಗಿ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಿದ್ದಾಳೆ, ಕೇರೇ ಮಾಡ್ತಾ ಇಲ್ಲ, ಆ ಥರ ಎಲ್ಲ ಇರಬಾರ್ದು. ಫೋನ್ ಮಾಡಿ ಅತ್ತೆ ಆರೋಗ್ಯವಾಗಿದ್ದೀರಾ, ಟ್ಯಾಬ್ಲೆಟ್ ತೊಗೊಂಡ್ರ, ಏನೋ ಅವ್ನು ಕೇಳಬೇಕು. ಅವಾಗ ಅವ್ರಿಗೂ ಅನ್ಸುತ್ತೆ ಕೇರ್ ಮಾಡ್ತಾಳೆ ನನ್ನ ಸೊಸೆ ಅಂತ. ಅವ್ರ ಕಡೆಯಿಂದ ಬರ್ದೇ ಇದ್ರು ಸೊಸೆ ತನ್ನ ಕಡೆಯಿಂದನೂ ಎಫರ್ಟ್ ಹಾಕ್ಬೇಕು ಅಂತಾನೆ ನನ್ನ ಅಭಿಪ್ರಾಯ. ಒಂದಲ್ಲ ಒಂದ್ಸರಿ ಅವ್ರಿಗೂ ಫೀಲ್ ಆಗುತ್ತೆ, ನಾನು ಯಾಕೆ ನನ್ನ ಸೊಸೆನ ಇಷ್ಟೊಂದು ಡಂಪ್ ಮಾಡ್ತಿದ್ದೆ, ನಾನು ಯಾಕೆ ನನ್ನ ಸೊಸೆನ ಇಷ್ಟೊಂದು ಹೀಯಾಳಿಸ್ತಿದ್ದೆ. ಯಾವಾಗಾದ್ರೂ ವೆಕೇಶನಲ್ಲಿ ಬಂದಾಗ ಸಂಡೇ ಆಗಲಿ ಏನಾಗಲಿ ಅತ್ತೆನ ಕರ್ಕೊಂಡು ಹೋಗೋದು ಹೊರಗಡೆ, ಮಾವ ಇಲ್ದಿದ್ರು ಸರಿ ಇಬ್ರು ಅತ್ತೆ ಮಾವ ಇಬ್ರು ಹೊರಗಡೆ ಕರ್ಕೊಂಡು ಹೋಗೋದು, ಹಸ್ಬೆಂಡ್ ಅಂಡ್ ವೈಫ್ ಕರ್ಕೊಂಡೋಗಿ ಅವ್ರ ಮನ ಹೊಲಿಸ್ಕೋಬೇಕು. ಬಂದ ತಕ್ಷಣನೇ ಆಗಲ್ಲ, ಆದ್ರೂ ಸ್ವಲ್ಪ ಟೈಮ್ ತಗೊಂಡು ಭಯ ಪಡ್ದೇ ಇದ್ದಂಗೆ ಇವರು ಭಯ ಬರ್ಸ್ಬಾರ್ದು. ಒಂದೇ ಸರಿ ನೋಡಮ್ಮ ಬೆಳಗ್ಗೆ ಎದ್ದು ರಂಗೋಲೆ ಹಾಕ್ಬೇಕು, ಅದು ಇದು ಏನೋ ನೋಡಮ್ಮ ಹೆದರ್ಬೇಡ, ಹೊಸ ಮನೆ ಇದು, ನಿನ್ಗೆ ನಾನಿದ್ದೀನಿ, ನಿಮ್ಮ ತಾಯಿ ಥರನೇ ನಾನು ಇದ್ದೀನಿ ಅಂತ ತಿಳಿಸ್ಬೇಕು. ಒಂದೇ ಸರಿ ಅವಳು ಭಯ ಪಟ್ಕೊಂಡು ಎಷ್ಟೋ ಹೆಣ್ಮಕ್ಳು ಎಷ್ಟೋ ಥರ ಸಫರ್ ಮಾಡ್ತಿದ್ದಾರೆ ಈಗಲೂ ಕೂಡ. ಬಟ್ ಈ ಪದ್ಧತಿನ ನಾನು ಚೇಂಜ್ ಮಾಡಬೇಕು. ಇದು ಮುಂದೆ ಚರ್ಚೆ ಆಗೇನೆ ಬಂದಾಗೆಲ್ಲ ಚರ್ಚೆ ಥರನೇ ನಡಿಬಾರ್ದು. ಇದರಿಂದ ಅರ್ತ್ಕೋಬೇಕು, ತಿಳ್ಕೋಬೇಕು, ಇದು ಯಾವುದು ನಡಿಬಾರ್ದು. ಇನ್ಮೇಲೆ ನಾವೇ ಚೇಂಜ್ ಮಾಡ್ಕೊಳ್ಳೋಣ. ಸೊಸೆ ಅನ್ನೋಳು ಒಳ್ಳೆ ಫ್ರೆಂಡ್ ಥರ ಇರಬೇಕು. ಇಬ್ರು ಒಬ್ರಿಗೊಬ್ರು ಶೇರ್ ಮಾಡ್ಕೋಬೇಕು. ಕಲಿದದನ್ನ ಕಲ್ತ್ಕೋಬೇಕು. ಅತ್ತೆಯಿಂದ ಕಲ್ತ್ಕೋಬೇಕು. ದೊಡ್ಡವರಿಂದ ಕಲ್ತ್ಕೊಳ್ಳೋದು ಏನೂ ತಪ್ಪಿಲ್ಲ, ಅವರಿಂದ ಕಲ್ತ್ಕೋಬೇಕು. ಈಗಿನ ಟ್ರೆಂಡ್ಗಾಗಲಿ ಸ್ಯಾರಿನೇ ಉಡ್ಬೇಕು, ಪದ್ಧತಿ ಪೂಜೆನೇ ಮಾಡಬೇಕು. ಹಿಂಗೆ ನೋಡಮ್ಮ ಹಿಂಗೆ ಪೂಜೆ ಇದೆ, ಇಷ್ಟಿದೆ, ನಾನು ಸಹಾಯ ಮಾಡ್ತೀನಿ, ಹಿಂಗೆ ಮಾಡಬೇಕು. ಒಬ್ಳನ್ನೇ ಬಿಟ್ಟರೆ ಅವಳು ಹೆದರ್ತಾಳೆ. ಫುಲ್ಲು ಪೂಜೆ ಮಾಡ್ಕೊಂಡು ಹೇಗೆ ಕೂರ್ತಾಳೆ, ಫುಲ್ಲು ಆ ವ್ರತ ಈ ವ್ರತ ಅಂತ ಹೇಳ್ಕೊಟ್ಟ ತಕ್ಷಣ ಓಕೆ ನಮ್ಮತ್ತೆ ಹೇಳೋದು ಒಳ್ಳೇದಕ್ಕೆ. ಅದ್ರದ್ದು ತಿಳಿಸ್ಬೇಕು, ಈಗೀಗಾಗತ್ತೆ, ಈ ಪೂಜೆ ಮಾಡಿದ್ರೆ ಹೀಗಾಗತ್ತೆ ಮಾಡು. ಅದನ್ನೇ ಪದ್ಧತಿಯಲ್ಲೇನೆ ಅವಳನ್ನ ಹಳ್ಳಕ್ಕೆ ತಳ್ಳಬಾರ್ದು, ವಾತಾವರಣ ಮಾಡಬಾರ್ದು. ಸ್ವಲ್ಪ ಫ್ರೀ ಬಿಡ್ಬೇಕು. ಓಕೆ ಪದ್ಧತಿ ಆಯ್ತಾ, ಸೀರೆನೇ ಉಟ್ಕೊಂಡು ಲೈಫ್ ಲಾಂಗ್ ಇರಕ್ಕಾಗಲ್ಲ. ಈಗಿನ ಟ್ರೆಂಡಲ್ಲಿ ಗಂಡನ್ಗೆ ಪ್ಯಾಂಟ್ ಶರ್ಟ್ ಇಷ್ಟ ಇರುತ್ತೆ, ಅತ್ತೆಗೆ ಇಷ್ಟ ಇರಲ್ಲ. ಅವಳಿಗೇನಿದ್ರು ಸೀರೆ ಉಟ್ಕೋಬೇಕು. ಈಗ ಗಂಡ ನಮ್ಮ ಜೊತೆ ಲೈಫ್ ಲಾಂಗ್ ಸಂಸಾರ ಮಾಡೋನು, ಅವನ ಜೊತೆ ನಾವು ಸೀರೆ ಉಟ್ಕೊಂಡಿದ್ರೆ ಅವ್ನು ಬೇರೆಯವ್ರನ್ನ ನೋಡ್ತಾನೆ. ಅವ್ನು ಯಾವತ್ತು ನಮ್ಮನ್ನ ನೋಡಲ್ಲ, ಅವ್ನು ಬೇರೆಯವ್ರನ್ನ ನೋಡ್ತಾನೆ. ಸೊ ಹಂಗಾಗಿ ಅವ್ರಿಗೆ ಇಷ್ಟ ಬಂದಂಗೆ ಅವ್ರಿಗೂ ಇರ್ಬೇಕು, ಇವ್ರ ಇಷ್ಟ ಬಂದಂಗೆ ಇವ್ರು ಇರ್ಬೇಕು. ಇಬ್ರ ಮಧ್ಯೆ ಗಂಡ ಸಫರ್ ಆಗ್ಬಾರ್ದು. ಇಬ್ರು ಅರ್ಥ ಮಾಡ್ಕೋಬೇಕು ಒಬ್ರಿಗೊಬ್ರು. ಚರ್ಚೆ ಆಗ್ಬಾರ್ದು ಜಾಸ್ತಿ. ಅದು ಮುಂದೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ಬೇಕು. ಓಕೆ, ಸೊ ಉಷಾ ಅವರೇ ನೀವೇನ್ ಹೇಳ್ತೀರಾ? ಕೊನೆಯದಾಗಿ ಎರಡೂ ಸಂಬಂಧಗಳ ನಡುವೆ ಬಾಂಧವ್ಯ ಬೆಳ್ಕೊಂಡು ಹೋಗ್ಬೇಕು, ಆ ಪ್ರೀತಿ ವಿಶ್ವಾಸ ಉಳ್ಕೋಬೇಕು ಅಂದ್ರೆ ಹೇಗಿರ್ಬೇಕು ಅಂತ ಹೇಳ್ತೀರಾ?
ಹಿಂದೆ ಮೇಡಮ್ ಅತ್ತೆ ಅಂದ್ರೆ ಹೆದರ್ಕೊಳ್ಳುವಂತ ಕಾಲ ಇತ್ತು. ಅತ್ತೆ ಅಂತ ಪದ ಕೇಳಿದ್ರೆ ಬೆಚ್ಚ ಬೀಳ್ತಾ ಇದ್ರು. ಕೆಲವು ಹೆಣ್ಮಕ್ಳು ಮದುವೆಗೆ ಹೋಗ್ತಾ ಇರ್ಲಿಲ್ಲ. ಈಗಿನ ಅತ್ತೆ ಎಲ್ಲ ತುಂಬಾ ಸುಧಾರಿಸಿದ್ದಾರೆ. ಬೆಚ್ಚ ಬೀಳೋ ಪರಿಸ್ಥಿತಿ ಇದೆಯಾ ಏನ್ ಕತೆ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ನೀವು ಸಮಾಜನ ವಿಶಾಲವಾಗಿ ನೋಡ್ಬೇಕು. ಹಳೆ ಕಾಲದೇ ಕಥೆನ ಮುಂದುವರ್ಸ್ಕೊಂಡು ಕೂತ್ರೆ ಹಳೆ ಕಾಲದಿಲ್ಲ ಮೇಡಮ್. ಆಮೇಲೆ ಇನ್ನೊಂದು, ಮಕ್ಳಿಗೆ ವಯಸ್ಸು ಬಂದ ತಕ್ಷಣ ಮದುವೆ ಮಾಡ್ತಾರೆ. ಮದುವೆ ಮಾಡೋಕ್ಕಿಂತ ಮುಂಚೆ ನೀನ್ ಮದುವೆ ಆಗ್ತಿದ್ಯಾ, ನಿನ್ ಜವಾಬ್ದಾರಿ ಏನು, ಆ ಮನೇಲಿ ಹೊಂದ್ಕೋಬೇಕು, ಈ ತರ ಎಲ್ಲ ತಿಳುವಳಿಕೆ ಹೇಳ್ಬೇಕು. ಜೀವನದಲ್ಲಿ ಏನೇನ್ ಕಷ್ಟ ಸುಖಗಳು ಬರುತ್ತೆ ಅದನ್ನ ಹೇಗ್ ನಿಭಾಯಿಸ್ಬೇಕು ಅಂತ ಜಾಣತನ ಮಾಡ್ಬೇಕು. ಈಗಿನ ಹೆಣ್ಮಕ್ಳು ಡಿಗ್ರಿಗಳು ತಗೋತಾರೆ ವಿನ ಜೀವನದ ಅನುಭವ ಯಾರಿಗೂ ಗಂಡು ಮಕ್ಳಿಗೂ ಇರಲ್ಲ, ಹೆಣ್ಮಕ್ಳಿಗೂ ಇರಲ್ಲ. ಇದರಿಂದ ಈ ತರ ಮಾಡಿದಾಗ ಅವಳು ಕಷ್ಟ ಬಂದಾಗ ನಾನು ಹೇಗ್ ನಿಭಾಯಿಸ್ಬೇಕು ಅಂತ ಹೇಳ್ತಾಳೆ. ನನಗೆ ಮೇಡಮ್ ಒಬ್ಳೆ ಮಗಳು, ಅವಳ ಅತ್ತೆ ಮನೇಲಿ ತುಂಬಾ ಚೆನ್ನಾಗಿದ್ದಾಳೆ. ಅವ್ರ ಅತ್ತೆನೂ ಅಷ್ಟೇ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ತಾಯಿ ಮನೆ ಪ್ರೀತಿನೇ ಮಾಡ್ತಿದ್ದಾಳೆ ಮೇಡಮ್, ಅಷ್ಟು ಮಟ್ಟಿಗೆ ನೋಡ್ಕೊಂಡಿದ್ದಾರೆ. ನನ್ನ ಮಗಳು ಅಷ್ಟೇ ಒಂದು ಆಫೀಸ್ ವಾತಾವರಣದಲ್ಲ ಸರಿ, ಮನೆ ವಾತಾವರಣದಲ್ಲಿ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಬಾಳ್ತಾ ಇದ್ದಾಳೆ. ಇದೆಲ್ಲ ನಾನು ಚಿಕ್ಕ ವಯಸ್ಸಿಂದ ಬಾಳೋ ರೀತಿನ ಕಳಿಸ್ದೆ. ಜೀವನದಲ್ಲಿ ಹೇಗಿರ್ಬೇಕು ನೀನು ಹೇಗೆ ಅಂತ. ಈ ಅತ್ತೆ ಹಳೆ ಕಾಲದ ಅತ್ತೆ ಟೈಪೇ ಈಗ ಯಾರು ಇಲ್ಲ ಮೇಡಮ್, ಎಲ್ಲ ಸುಧಾರಿಸಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ಈಗಿನ ಕಾಲದಲ್ಲಿ ಅತ್ತೆನೇ ಡಬಲ್ ಗ್ರಾಜುಯೇಟ್, ಟ್ರಿಬಲ್ ಗ್ರಾಜುಯೇಟ್ ಆಗೋ ಮಟ್ಟಿಗಿದ್ದಾರೆ. ಈಗ ಏನ್ ಮಾಡಿ, ಸಂಸಾರದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಕೂಡಿದ್ರೆ, ಸಂಸಾರ ರತನ ಒಟ್ಟಾಗಿ ಹೇಳಿದ್ರೆ ಸುಖ ಸಂಸಾರ ನಮ್ಮದಾಗುತ್ತೆ ಮೇಡಮ್. ಹಿರಿಯರು ಇರಲೇಬೇಕು, ಕಿರಿಯರು ಇರಲೇಬೇಕು. ಹೆಣ್ಮಕ್ಳಿಗೆ ಜೀವನ ಅನ್ನೋದು ಪದದ ಅರ್ಥ ತಿಳ್ಕೊಂಡ್ರೆ ಮಕ್ಕಳು ಸುಖವಾಗಿ, ಗಂಡನ ಮನ್ಲಾದ್ರೂ ಸರಿ ಯಾರೇ ಮನ್ಲಾದ್ರೂ ಸುಖವಾಗಿ ಬಾಳ್ತಾರೆ ಅಂತ ಹೇಳ್ಬೋದು ಮೇಡಮ್. ಆದ್ರೆ ಉಷಾ ಅವರ ಈ ಸಂದರ್ಭದಲ್ಲಿ ದೊಡ್ಡವರಿಂದ ಎಲ್ಲ ಕಲಿಬೇಕು ನಿಜ, ಆದ್ರೆ ದೊಡ್ಡವರು ಎಲ್ಲವನ್ನ ಕಲಿಸೋ ಪ್ರಯತ್ನ ಮಾಡ್ತಾರೆ. ಇವಾಗ 1 ಅವರ್ ಅಲ್ಲಿ ಎಷ್ಟು ಕಲಿಯಕ್ಕಾಗುತ್ತೆ ಅಷ್ಟೇ ಸಾಧ್ಯ. ನೀನು 1 ಅವರ್ ಅಲ್ಲಿ ಇಡೀ ಪ್ರಪಂಚ ಕಲ್ತ್ಕೊಂಡ್ಬಿಡು, ನನ್ನ ಮನೆ ಎಲ್ಲಾ ಪದ್ಧತಿನೂ ಕಲ್ತ್ಕೊಂಡ್ಬಿಡು ಅಂತ ಕೆಲವೊಂದು ಅತ್ತೆಯರು ಹೇಳ್ತಾರೆ. ಅದಕ್ಕೇನಂತೀರಾ ಮೇಡಮ್? ಈಗಿನ ಮೇಡಮ್ ಈಗ ಏನ್ ಗೊತ್ತಾ, ಎಲ್ಲ ಅತ್ತೆರು ಎಲ್ಲ ಒಂದ್ ಸ್ವಲ್ಪ ಎಲ್ಲ ಹೆಣ್ಣು ಸೊಸೆಯರಿಗೆಲ್ಲ ತುಂಬಾ ಹಗುರವಾಗಿ ಜೀವನ ಮಾಡ್ತಿದ್ದಾರೆ. ಹೆಣ್ಲು ಕಲ್ತಾರ ನೀನು ಆ ವ್ರತ ಮಾಡು ಈ ವ್ರತ ಮಾಡು. ಕೆಲಸ ಕಾರ್ಯಕ್ಕೆ ಹೋಗೋರಿಗೆ ಪೂಜಾ ಸಂಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಎಲ್ಲಿ ಟೈಮ್ ಇರುತ್ತೆ? ಏನೋ ಇರೋ ಟೈಮಲ್ಲಿ ನೀನೇನಮ್ಮ ನಿಂಗೆ ಆದಷ್ಟು ಮಾಡ್ಕೊಂಡು ಹೋಗಮ್ಮ, ನಾನು ಇದೀನಿ, ನಾನು ನೋಡ್ಕೊತೀನಿ, ನೀನು ಅತ್ತೆಗಳೇ ಇದ್ದಾರೆ, ನೀನು ಅದೇ ವ್ರತ ಮಾಡು ಇದೇ ವ್ರತ ಮಾಡು ಅನ್ನೋ ಕಾಲ ಹೋಯ್ತು ಮೇಡಮ್. ಈಗ ತುಂಬಾ ಸಮಾಜ ಸುಧಾರಣೆ ಆಗಿದೆ. ಹಳೆ ಕಾಲದ ತರ ಯಾರು ನಡ್ಕೋತಾ ಇಲ್ಲ ನಾನು ಕಣ್ಮಟ್ಟಿಗೆ. ಈಗಿನ ಜನರೇಷನ್ ಎಲ್ಲ ತುಂಬಾ ತಿಳುವಳಿಕೆ ಆಗಿದ್ದಾರೆ, ಬದುಕು ರೀತಿ ಎಲ್ಲ ತಿಳ್ಕೊಂಡಿದ್ದಾರೆ. ಹೆಣ್ಣು ಸೊಸೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸಮಯ ಎಲ್ಲಿರುತ್ತೆ ಅವಳಿಗೆ? ಅತ್ತೆ ಮಾವ ಅಂದ್ಕೊಂಡವ್ರು ಇದ್ರ ಜೊತೆಲಿ ಇದೊಂಚೂರು ಅಡಿಗೆ ತಿಂಡಿ ಮಾಡ್ತಾರೆ, ಇವ್ರು ತೋಚಿದ ಕೆಲಸ ಮಾಡ್ಕೊಂಡು ಇವ್ರು ಹೋಗ್ತಾರೆ. ಹಳೆ ಕಾಲ ಆಯ್ತು ಮೇಡಮ್. ಅದೆಲ್ಲ ನೀ ಪೂಜೆ ಮಾಡೋ, ಪುಂಸ್ಕಾರ ಮಾಡೋ, ನಮ್ಮನೆ ನೇಮಾರೋತ ಎಲ್ಲ ಕಲ್ತ್ಕೋ, ನೀ ನಮ್ಮನೆ ಸಂಸಾರಗಳನ್ನೆಲ್ಲ ವೃದ್ಧಿಸ್ಬೇಕು, ಅದೆಲ್ಲ ಹೋಯ್ತು ಮೇಡಮ್. ಒಟ್ಟಲ್ಲಿ ಒಂದು ಕುಟುಂಬ ಒಗ್ಗಟ್ಟಿನಲ್ಲಿ ಬಾಳ್ತಾ ಇದೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಮೇಡಮ್. ಸಮಾಜದಲ್ಲಿ ಸೊಸೆಗೋ ಅತ್ತೆಗೋ ಇಬ್ರಿಗೂ ಅನುಕೂಲ ಆಗುತ್ತೆ ಮೇಡಮ್. ಓಕೆ ಉಷಾ ಅವರೇ, ಕೊನೆಯದಾಗಿ ರಾಜರಾಜೇಶ್ವರಿ ಅವರೇ, ಈ ಎರಡೂ ಸಂಬಂಧಗಳ ನಡುವೆ ಇವತ್ತು ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು ಕೂಡ ಕೆಲವೊಂದು ಗೊಂದಲಗಳು ಕಂಟಿನ್ಯೂ ಆಗ್ತಾನೆ ಇದೆ. ಸೊ ಆ ಗೊಂದಲಗಳನ್ನ ನಿವಾರಣೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಇಬ್ರು ಕೂಡ ಇದರಲ್ಲಿ ಸೊಸೆನೇ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗ್ಬೇಕು ಅಂತಾನೆ ಇಲ್ಲ. ಭಾವನಾ, ಐ ವುಡ್ ಲೈಕ್ ಟು ಟೆಲ್ ಯು ಒನ್ ಥಿಂಗ್. ಒಂದು ಏನಪ್ಪಾ ಅಂತಂದ್ರೆ, ಈಗ ತಾನೇ ಉಷಾ ಅವ್ರು ಹೇಳಿದ್ರು, ನನ್ನ ಒಬ್ಬಳೇ ಮಗಳಿದ್ದಾಳೆ, ಅವಳನ್ನ ಯಾವ ಥರ ಸಂಸ್ಕಾರವಂತಲಾಗಿ ನಾನು ಬೆಳೆಸಿ ಎಷ್ಟು ಚೆನ್ನಾಗಿದೆ. ಇದು ತುಂಬ 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 ನೋಡಬೇಕಾಗಿರೋ ಪಾಯಿಂಟು. ಎಸ್, ಹ್ಯಾಟ್ಸ್ ಆಫ್ ಫಾರ್ ಹರ್, ನೋ ಡೌಟ್ ಅಬೌಟ್ ದಟ್. ಆದರೆ ಒಂದು ಏನಾಗುತ್ತೆ ಅಂತಂದರೆ, ಒಂದೇ ಮಕ್ಕಳು ಇದ್ದಾಗ ಉಷಾ ಅವ್ರ ಥರನೇ ಎಲ್ಲರೂ ಕಲಿಸಿ ಎಲ್ಲ ಥರ ಮುಂದೆ ಬಂದಿದ್ದಿದ್ರೆ ನಿಜವಾಗ್ಲೂ ಈ ಅತ್ತೆ ಸೊಸೆ ಅನ್ನೋ ಕಾನ್ಸೆಪ್ಟ್ ಇರ್ತಾನೆ ಇರಲಿಲ್ಲ. ಡೆಫಿನೆಟ್ಲಿ ದಟ್ ವುಡ್ ಹ್ಯಾವ್ ಬಿನ್ ವ್ಯಾನಿಶ್ಡ್. ಆದರೆ ಏನಾಗುತ್ತೆ ಅಂತಂದರೆ, ಮಗಳ ಥರ ನೋಡ್ತೀವಿ, ಅಮ್ಮನ ಥರ ಟ್ರೀಟ್ ಮಾಡ್ತೀವಿ ಅಂತಾರೆ ಹೊರ್ತು ಅಮ್ಮ ಮಗಳು ಬೇರೆನೆ, ಅತ್ತೆ ಸೊಸೆ ಬೇರೆನೆ. ಈ ಬಾಂಧವ್ಯಕ್ಕೆ ಇರತಕ್ಕಂಥ ಒಂದೇ ಒಂದು ಚಿಕ್ಕದಾದ ಎಳೆ ಏನಪ್ಪ ಅಂತಂದರೆ, ಮಗಳು ಈಸ್ ಆಲ್ವೇಸ್ ಎ ಮಗಳು. ಯಾಕೆ ನಿಮಗೆ ಆ ಮಗಳು ಹುಟ್ಟಿದಾಗ, ಆ ಮಗಳು ನಿಮ್ಮ ಮನೆಗೆ ಎಂಟ್ರಿ ಆದಾಗ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಚಾಯ್ಸ್. ಮಗಳಾಗಿ ಬಂದ್ಲು, ಮಗಳಾಗಿ ನಿಲ್ತಾಳೆ, ಕೊನೆ ತನಕ ಮಗಳಾಗಿ ಇದ್ಬಿಡ್ತಾಳೆ. ಆದರೆ ನೀವು ಸೊಸೆ ಅಂತ ಹೋದಾಗ, ನನ್ನ ಮನೆಗೆ ಈ ಸೊಸೆ ಆಗ್ತಾಳಾ, ನನ್ನ ಸಂಸಾರಕ್ಕೆ ಈ ಸೊಸೆ ಆಗ್ತಾಳ, ನನ್ನ ಮಗನಿಗೆ ಇವಳು ಸರಿಯಾದ ಸಂಗಾತಿ ಆಗ್ತಾಳ ಅಂತೆಲ್ಲ ಹುಡುಕಿ ಆರಿಸ್ತೀರ. ಆ ಹುಡುಗಿನೂ ಅಷ್ಟೇ, ಈ ಮನೆಗೆ ಹೋದರೆ ನನಗಾಗತ್ತಾ, ಇವ್ರ ಮನೆಗೆ ಕೊಟ್ಟರೆ ನನ್ನ ಮಗಳು ಇಲ್ಲಿ ಬಾಳ್ತಾಳ ಅಂತೆಲ್ಲ ನೋಡಿಬಿಟ್ಟು ಬರ್ತಾರೆ. ಇದು ತಾಯಿ ಮಕ್ಕಳ ಸಂಬಂಧ ಯಾವುದು ಅಂತಂದರೆ ಹುಟ್ಟಿದಾಗ್ಲಿಂದ ಬರುತ್ತೆ, ಅದು ಹಾಗೆ ಬೆಳ್ಕೊಂಡಾಗ. ಫಾರ್ ಇನ್ಸ್ಟೆನ್ಸ್ ವಿಲ್ ಬಿ ಟೆಲಿಂಗ್ ಒನ್ ಥಿಂಗ್. ಈ ಯಾವುದೋ ಒಂದು ಚಿಕ್ಕ ಕಾನ್ಸೆಪ್ಟಲ್ಲಿ ನಾವು ಹೇಳ್ತಾ ಇರ್ತೀವಿ, ಒಂದು ಸಂಜೆ ಆಗಿದ ತಕ್ಷಣ ಹುಡುಗಿ ಹೊರಗಡೆ ಹೊರಟಾಗ, ಭಾಳ ಹೊತ್ತೋಗ್ಬೇಡ ಮಗು, ಬೇಗ ಬಂದ್ಬಿಡು ಅಂತ ಅಮ್ಮ ಹೇಳಿದ್ರೆ, ದಟ್ ವಿಲ್ ಬಿ ಕೌಂಟೆಡ್ ಆಸ್ ಅ ಕನ್ಸರ್ನ್. ಓಹ್, ಇವ್ರಿಗೆ ನನ್ನ ಬಗ್ಗೆ ತುಂಬಾ ಕನ್ಸರ್ನ್ ಇದೆ. ಆದ್ರೆ ಅತ್ತೆ ಹೇಳಿದ್ರೆ ಬೆಳಗಿನಿಂದ ಜೊತೆಲೇ ಈಗ ನೋಡಿ ಇಷ್ಟೊತ್ತಲ್ಲೂ ನನ್ಗಿರೋಕ್ ಇಷ್ಟ ಇಲ್ಲ ಅನ್ನೋ ತರ ಬಂದ್ಬಿಡುತ್ತೆ. ಸೊ ಕೊನೆಯದಾಗಿ ಅಶ್ವಿನಿ, ನೀವೇನ್ ಹೇಳಕ್ ಬಯಸ್ತೀರಾ? ಅಂದ್ರೆ ಒಬ್ಬ ಮನಃಶಾಸ್ತ್ರದ ವಿದ್ಯಾರ್ಥಿನಿಯಾಗಿ ಈ ಎರಡೂ ಸಂಬಂಧಗಳು ಸುಧಾರಿಸಬೇಕು ಅಂದ್ರೆ ಮಾನಸಿಕವಾಗಿ ಯಾವ ರೀತಿ ರೆಡಿ ಇರ್ಬೇಕು ಇವರಿಬ್ರು?
ನೋಡಿ, ಮದುವೆ ಅಂತ ಹೇಳಿದ್ರೆ ಅದೊಂದು ಹ್ಯಾಂಡ್ ಓವರ್ ಆಫ್ ಕಂಟ್ರೋಲ್ ಅಲ್ಲ, ಅಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ಏರ್ಪಡ್ಲಿಕ್ಕೋಸ್ಕರ ಮಾಡುವಂತದ್ದು. ಸೊ ಅತ್ತೆ ಅನ್ನೋಡು ಅಯ್ಯೋ ನನ್ನ ಮಗನನ್ನ ಕಂಟ್ರೋಲ್ ಅನ್ನೇ ನಾನು ಸೊಸೆ ಕೊಡ್ತಾ ಇದ್ದೀನಿ ಆ ತರ ಅಲ್ಲ, ಅಲ್ಲೊಂದು ಒಳ್ಳೆ ರಿಲೇಶನ್ಶಿಪ್ಗೋಸ್ಕರ ಏನೋ ಒಂದು ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ಇದನ್ನ ಫಸ್ಟಿಗೆ ಎಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಮತ್ತೆ ಈ ಚಿಕ್ಕ ಪುಟ್ಟ ಇದು ಅಡಿಗೆ ಅದು ಮತ್ತೆ ಈಗ ಒಂದು ಲೈಫ್ ಸ್ಟೈಲ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಬರುವಂತದ್ದೇ, ಇಟ್ಸ್ ಕಾಮನ್. ಆದ್ರೆ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಥಿಂಕ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು. ನಾವು ಬೇರೆಯವರಿಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ತೇವ, ಬಟ್ ಆ ರೀತಿ ಅತ್ತೆ ಸೊಸೆಗೆ ಅಡ್ಜಸ್ಟ್ ಆಗಕ್ ರೆಡಿ ಇರುದಿಲ್ಲ, ಜೊತೆಗೆ ಸೊಸೆ ಕೂಡ ಅತ್ತೆಗೆ ಅಡ್ಜಸ್ಟ್ ಆಗ್ಲಿಕ್ಕೆ ರೆಡಿ ಇರೋದಿಲ್ಲ. ಸೊ ಈ ಪೊಸೆಸಿವ್ನೆಸ್, ಈಗೋ ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ರೆ ಖಂಡಿತವಾಗಿಯೂ ಇದನ್ನೆಲ್ಲ ಸರಿಪಡಿಸಕ್ ಸಾಧ್ಯ ಇದೆ. ಜೊತೆಗೆ ಈ ಫಿಲ್ಮ್ ಅನ್ನೋದು ಈ ಸೊಸೈಟಿಯನ್ನ ರಿಫ್ಲೆಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ, ಬಟ್ ಇದರಿಂದ ಎಷ್ಟೋ ವೀಕ್ ಮೆಂಟಾಲಿಟಿಗಳು ಪ್ರಚೋದಿಸಲ್ಪಡ್ತವೆ. ಇದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು ಇದನ್ನೆಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ತಿಳ್ಕೊಂಡ್ರೆ ಒಳ್ಳೇದು. ಸೊ ರಿಯಲ್ ಲೈಫಿಗೆ ನಾವು ಹೆಚ್ಚು ಒತ್ತು ಕೊಡ್ಬೇಕು. ಧನ್ಯವಾದ ಅಶ್ವಿನಿ, ಧನ್ಯವಾದ ಉಷಾ ಅವರೇ, ಸಾಕಷ್ಟು ಚರ್ಚೆಯನ್ನ ನಡೆಸಿದ್ವಿ. ಧನ್ಯವಾದ ರಾಜೇಶ್ವರಿ ಅವರೇ, ಧನ್ಯವಾದ ಶ್ಯಾಮ್ಲಾ ಅವರೇ. ಸೊ ವೀಕ್ಷಕರೇ, ಇದು ಇಲ್ಲಿಗೆ ಮುಗಿಯುವಂತಹದ್ದಲ್ಲ, ಇನ್ನು ಮುಂದೆ ಕೂಡ ಚರ್ಚೆ ನಡೆಯುತ್ತೆ. ನೆಕ್ಸ್ಟ್ ಮುಂದಿನ ವಾರ ಮಂಗಳವಾರ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅತ್ತೆ ವರ್ಸಸ್ ಸೊಸೆ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು. ಅಷ್ಟರಲ್ಲಿ ನೀವು ಕೂಡ ಸುವರ್ಣ ನ್ಯೂಸ್ ಕಚೇರಿಗಳನ್ನ ಸಂಪರ್ಕಿಸಬಹುದು ಅಥವಾ ಕೆಳಗಡೆ ಹೋಗ್ತಿದ್ದಂತಹ ನಂಬರ್ಗಳನ್ನ ಸಂಪರ್ಕಿಸಿ ನೀವು ಕೂಡ ನಿಮ್ಮ ಊರಿನಿಂದಲೇ ನಮ್ಮನ್ನ ಸಂಪರ್ಕಿಸಬಹುದು, ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ಇದು ಇವತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.